ವಿಜೇಂದ್ರ ಬಣ ಬಂದರೂ ಪ್ರಯೋಜನ ಆಗಲ್ಲ, ಯತ್ನಾಳ್ ಬಣ ಬಂದರೂ ಪ್ರಯೋಜನ ಆಗಲ್ಲ. ಇಲ್ಲಿ ಬಂದಿರೋದು ಮೋದಿಯವ್ರ ಹೆಸರಲ್ಲಿ. ಇವ್ರಿಗೆ ಸಪೋರ್ಟ್ ಮಾಡಬೇಕು, ಇವರು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇವ್ರು ಮಾಡಿದ್ದಾರೆ, ಅವ್ರು ದೇಶಕ್ಕೋಸ್ಕರ ಮಾಡ್ತಾರೆ. ಇವ್ರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ಕಿತ್ತಾಡ್ತಾ ಇದ್ದಾರೆ. ಅದರಿಂದ ಪ್ರಯೋಜನ ಏನೂ ಆಗಲ್ಲ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಇದೆಯಲ್ಲ, ಯಾವತ್ತು ಕೂಡಿ ಬಾಳ್ಬೇಕಷ್ಟೆ. ನನಗೆ ಗೊತ್ತಿರ ರಾಜಕೀಯ ಪಕ್ಷಗಳೇ ಇಲ್ದಲೇ ಇದ್ದರೆ, ಸಿ ಎಮ್ ಇಲ್ದಲೇ ಇದ್ದರೆ, ಬರೀ ಗೌರ್ಮೆಂಟ್ ಆಡಳಿತದಲ್ಲೇ ಭಾಳ ಚೆನ್ನಾಗಿರ್ತದೆ. ಸಿ ಎಮ್ ಇಲ್ಲ ಅಂದರೆ ಚೆನ್ನಾಗಿ, ಏನು ತೊಂದರೆ ಏನಿಲ್ಲ. ಇಲ್ಲಿ ಬಂದಿರೋದು ಮೋದಿಯವ್ರ ಹೆಸರಲ್ಲಿ. ಇವ್ರಿಗೆ ಸಪೋರ್ಟ್ ಮಾಡಬೇಕು, ಇವರು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇವ್ರು ಮಾಡಿದ್ದಾರೆ, ಸ್ವಾರ್ಥ ಇಲ್ದಲೇ ಮಾಡಬೇಕು. ಅವ್ರು ದೇಶಕ್ಕೋಸ್ಕರ ಮಾಡ್ತಾರೆ. ಇವ್ರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ಕಿತ್ತಾಡ್ತಾ ಇದ್ದಾರೆ. ಅದರಿಂದ ಪ್ರಯೋಜನ ಏನೂ ಆಗಲ್ಲ. ವಿಜೇಂದ್ರ ಬಣ ಬಂದರೂ ಪ್ರಯೋಜನ ಆಗಲ್ಲ, ಯತ್ನಾಳ್ ಬಣ ಬಂದರೂ ಪ್ರಯೋಜನ ಆಗಲ್ಲ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಇದೆಯಲ್ಲ, ಯಾವತ್ತು ಕೂಡಿ ಬಾಳ್ಬೇಕಷ್ಟೆ. ನನಗೆ ಗೊತ್ತಿರ ಅಂದ್ರೆ ಇವಾಗ ಬಿಜೆಪಿ ಪಕ್ಷದ ಅಧ್ಯಕ್ಷರು ಯಾರಾದ್ರೆ ಏನು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಪಕ್ಷಕ್ಕಾಗಿ ಓಡಾಡೋರು, ದುಡಿಯೋರು, ದೇಶಕ್ಕಾಗಿ ಹೋರಾಡೋರನ್ನ ಏನು ಸ್ವಾರ್ಥ ಇಲ್ದಂಗೆ ಆ ಬಿ ಜೆ ಪಿ ನಾಯಕರುಗಳು ಗೊತ್ತಿರುತ್ತೆ. ಸಮಯ ಬಂದಾಗ ಆರಿಸ್ತಾರೆ. ಯಾಕೆಂದರೆ ಅವರು ಯಾವ್ಯಾವಾಗ ಏನೇನು ದೇಶಕ್ಕೋಸ್ಕರ ಸಪೋರ್ಟ್ ಮಾಡಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅದರಿಂದ ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟು ಕಡಿಮೆ ಆಗಿದೆ ಅಂತ ಅನ್ಸುತ್ತಾ ಅಂತ ಹೇಳಿ? ಒಗ್ಗಟ್ಟು ಬಿ ಜೆ ಪಿ ಪಕ್ಷದಲ್ಲ, ಎಲ್ಲ ಪಕ್ಷದಲ್ಲೂ ಕಡಿಮೆ ಆಗುತ್ತಮ್ಮ. ಸ್ವಾರ್ಥಿಗಳು ಬಂದಾಗ ಕಡಿಮೆ ಆಗ್ತಾ ಇರುತ್ತೆ. ಬಟ್ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿಯಲ್ಲಿ ಏನ್ ಅನ್ಸುತ್ತೆ? ಅಧಿಕಾರ ಕೈಯಲ್ಲಿದ್ದರೆ ಅದ್ರ ಕಡೆ ನಿಗಾ ಇರ್ತಾರೆ. ಅಧಿಕಾರ ಇಲ್ದಲೇ ಇದ್ದಾಗ, ಹೊಟ್ಟೆ ಹಸುವಾದಾಗ ಕಳ್ಳತನಕ್ಕಾಗಿ ಓಡಾಡ್ತಾ ಇರ್ತಾರೆ. ಹೊಟ್ಟೆ ತುಂಬಿದಾಗ ಏನು ಮಾಡ್ತಾರೆ, ನಿದ್ದೆ ಮಾಡಕ್ಕೆ ಮಾಡ್ತಾ ಇರ್ತಾರೆ. ಇವಾಗ ಏನು ಕೆಲಸ ಇಲ್ಲ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳ್ಕೊಂಡು ತಿರುಗಾಡೋದಷ್ಟೆ. ಅಲ್ಲ, ಇವಾಗ ಆಡಳಿತ ಪಕ್ಷನ ಜನಗಳ ಪರವಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಬಿಜೆಪಿ ಪಕ್ಷ. ಆ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಮಾಡ್ತಾ ಇಲ್ಲ. ಅವರು ಬಂದರು, ಇವ್ರು ಅವ್ರಿಗಿನ್ನ ಬಂದರು, ಒಬ್ರಿಗಿನ್ನ ಒಬ್ಬರು. ಯಾರು ಪ್ರಶ್ನೆ ಮಾಡಿದ್ರು ಅವರು ಉತ್ತರ ಕೊಡಲ್ಲ, ಇವರು ಉತ್ತರ ಕೊಡಲ್ಲ. ಇದರಲ್ಲಿ ಜನಗಳು ಮಾತ್ರ ಪಾಪಿಗಳಾಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಯಾವ ಥರ ಇದೆ ಅಂತ ಅನ್ಸುತ್ತೆ? ರಾಜಕೀಯ ಪಕ್ಷಗಳೇ ಇಲ್ದಲೇ ಇದ್ದರೆ, ಸಿ ಎಮ್ ಇಲ್ದಲೇ ಇದ್ದರೆ, ಬರೀ ಗೌರ್ಮೆಂಟ್ ಆಡಳಿತದಲ್ಲೇ ಭಾಳ ಚೆನ್ನಾಗಿರ್ತದೆ. ಯಾಕೆಂದರೆ ಎಲೆಕ್ಷನ್ನಲ್ಲಿ ಇವರು ಇಳಿಯತ್ಲು ಡಿಕ್ಲೇರ್ ಆದಾಗ 2 ತಿಂಗಳು ಎಲೆಕ್ಷನ್ ಆಗೋವರೆಗೂ ಏನಿರ್ತದೆ, ಎಲ್ಲ ಕೆಲಸಗಾರಗಳು, ಎಲ್ಲ ಆಫೀಸ್ಗಳಲ್ಲಿ ಎಲ್ಲದೂ ಆಗ್ತಾನೆ ಇರುತ್ತೆ, ಯಾವುದೂ ನಿಲ್ಲೋದಿಲ್ಲ. ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಾಗ ಒರಿಜಿನಲ್ ಸಿ ಎಮ್ ಅವರು ಉಸ್ತುವಾರಿ ಇರ್ತಾರೆ 2 ತಿಂಗಳು. ಆಮೇಲೆ ಅಧಿಕಾರಕ್ಕೆ ಬಂದ ಸಿ ಎಮ್ ಬರತ್ಲೂ ಮತ್ತು ಯಥಾ ಪ್ರಕಾರ ಗೋಜಿರುಗಳೇ ಆಗ್ತಾ ಇರುತ್ತೆ. ಅಲ್ಲ, ನನ್ನ ಅಭಿಪ್ರಾಯ. ಸಿಎಂ ಇಲ್ಲ ಅಂದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ. ಸಿ ಎಮ್ ಇಲ್ಲ ಅಂದರೆ ಚೆನ್ನಾಗಿ, ಏನು ತೊಂದರೆ ಏನಿಲ್ಲ. ಸ್ಪೀಡ್ ಪ್ಲಸ್ ಕರ್ನಾಟಕ.